ಬಿಡುಗಡೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತೇನೆ. ಈ ಪತ್ರಿಕೆ ಎರಡೂ ವಿಧಗಳಲ್ಲಿ ಯಶಸ್ಸನ್ನು ಸಾಧಿಸಿ ಓದುಗರ ಮನಮುಟ್ಟುವಲ್ಲಿ ಯಶಸ್ವಿಯಾಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ನಾಡಿನ ಹೆಸರಾಂತ ಸಾಹಿತಿಗಳಂತ ಶ್ರೀಯುತ BL ವೇಣು ಅವರೇ, ಗೆಳೆಯರಾದ ಹೋಗಾರ್ ಅವರೇ, ಲಕ್ಷ್ಮೀನಾರಾಯಣ ಅವರೇ, ನಟರಾಜ್ ಅವರೇ, ನಾಯ್ಡು ಅವರೇ, ಎಲ್ಲಕ್ಕಿಂತ ಹೆಚ್ಚಾಗಿ ಪತ್ರಿಕೆಯ ಸಾರಥಿ ಮತ್ತು ನನ್ನ ಆತ್ಮೀಯ ಗೆಳೆಯ ತುರುವನೂರು ಮಂಜುನಾಥ್ ಅವರೇ, ಅರುಣ್ ಅವರೇ, ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಬಂಧುಗಳು, ಒಂದು ಪತ್ರಿಕೆ ನಡೆಸುವಂಥದ್ದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಯಾಕೆ ಅಂತಂದರೆ ನಾನು ನಮ್ಮ ಕೋಲಾರದಲ್ಲಿ ಹುಟ್ಟು ಒಂದು ಸಣ್ಣ ಪತ್ರಿಕೆಯಿಂದ ನಾನು ಈ ಪತ್ರಿಕೋದ್ಯಮ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಮೊದಲಿಗೆ ಅಲ್ಲಿ ಕೋಲಾರದಲ್ಲಿ ಒಂದು ಸುದ್ದಿ ಸಂಚಯ ಅಂತ ಒಂದು ಸಂಜೆ ಪತ್ರಿಕೆ ಇತ್ತು. ಆ ಪತ್ರಿಕೆಯಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾರೆ. ಸರ್ಕ್ಯುಲೇಷನ್ ಒಂದು 200 ಕಾಪಿ ಹೋಗ್ತಿತ್ತು ಡೈಲಿ. ಆ ಪತ್ರಿಕೆಯ ಓನರು ಒಬ್ಬ ಬಾರ ಡೈಲಿ 200 ರೂಪಾಯಿ ಕೊಟ್ಟು ಒಂದು ರಿವ್ಯೂ ಪೇಪರ್ ತಗೋಬೇಕಾಗಿತ್ತು. ಆ 200 ರೂಪಾಯಿಗೆ ಹೋಗಿ ಬಾರಬೇಕಾಗಿತ್ತು, ಹೋಗಿ ಕೊಟ್ಟಿರ್ಬೇಕಾಗಿತ್ತು. ಅವರು ಓನರ್ ಬಂದು ದುಡ್ಡು ಕೊಡೋರು, ಆಮೇಲೆ ತಂದು ಪೇಪರ್ ಪ್ರಿಂಟ್ ಆಗ್ತಾ ಇದ್ರು. ಹೀಗೆ ಆಮೇಲೆ ಕೋಲಾರ ಪತ್ರಿಕೆ ಜಾಯ್ನ್ ಆದಲ್ಲಿ ಪ್ರಹ್ಲಾದರು ಅಂತ ಸಂಪರ್ಕ, ಅವರು ಕೂಡ ಬಹಳ ಕಷ್ಟಪಟ್ಟು ಪತ್ರಿಕೆಯನ್ನು ಬೆಳೆಸಿದ್ರು. ಆಗಿನ ಕಾಲದಿಂದ ಒಂದು 20-25 ವರ್ಷ ಹಿಂದೆ ಅವಾಗ ಟಿವಿ ಚಾನಲ್ಗಳು ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾಗಳು ಅಷ್ಟು ಇರಲಿಲ್ಲ. ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿದೆ, ಸೋಷಿಯಲ್ ಮೀಡಿಯಾ ಬಂದಿದೆ. ಎಲ್ಲದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಬಂದಿದೆ. ಇಂಥ ಸಂದರ್ಭದಲ್ಲಿ ನಾನು ಒಟ್ಟಿಗೆ ರಿಪೋರ್ಟಿಂಗ್ ಮಾಡ್ತಾ ಇದ್ದೆ. ಮಂಜು